ಸಂಸ್ಕಾರ ಅಂತಂದರೆ ಅವ್ರು ಕಲ್ತಿರೋ ಸಂಸ್ಕಾರ ಅದು. ಆ ಸಂಸ್ಕಾರ ನಾನು ಕಲ್ತಿಲ್ಲವಲ್ಲ, ಅದಕ್ಕೆ ಅದು ನನಗೆ ಆ ಸಂಸ್ಕಾರ ಇಲ್ಲ. ಆ್ಯಂಡ್ ರೆಸ್ಪೆಕ್ಟ್ ಅಂತ ಅಂದರೆ ನನ್ನ ಪ್ರಕಾರ ನೀವು ಎದುರುಗಡೆ ಇರೋ ನನಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತೀರೋ, ಅವ್ರ ಅಪ್ಪ ಅಮ್ಮ ಊರಲ್ಲೇ ಇರ್ತಾರೆ, ನಾವು ಬಂದು ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಬ್ಯಾಂಗ್ಳೂರಲ್ಲಿ ನಮ್ಮಮ್ಮ ಊರು ಸೇಮ್. ಆ್ಯಂಡ್ ಏನಂತಂದರೆ ಕಾರ್ತಿ ಮತ್ತು ನಮ್ಮಮ್ಮ ಇಬ್ಬರು ಬಂದು ರಿಲೇಷನ್ಸ್. ಕಾರ್ತಿ ಹುರ್ಕೊಳ್ಳೋರು ಹುರ್ಕೊಂಡು ಸಾಯಲಿ, ನಾನು ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ನೀವು ಹುರ್ಕೊತಾ ಇದ್ದೀರಾ ಅಂತಂದರೆ ನಾನು ಇನ್ನೂ ಉರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದು ಬೈ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಥಂಬ್ನೇಲಾದರೂ ಬೇರೆ ಹಾಕ್ಕೊಳ್ಳಿ. ನನಗೆ ಕಂಡ್ರೆ ಆಗೋದೇ ಇಲ್ಲ. ಆದ್ರೂ ನಮ್ಮ ಐಡಿಯಾಸೇ ಬೇಕು. ನಾವು ಏನು ಮಾಡ್ತೀವಿ ಅದನ್ನೇ ಕಾಪಿ ಮಾಡ್ತಾನೆ, ಕಾಪಿ ಮಾಡ್ತಾರೆ ಇವನ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನು ಅಂತಲೇ ಇಂಟ್ರಡಕ್ಷನ್ ಬ್ಲಾಗ್. ಆ್ಯಂಡ್ ತುಂಬ ಮಾತಾಡಬೇಕು, ಆದರೆ ಈ ವ್ಲಾಗ್ನ ಇಂಟ್ರಡಕ್ಷನ್ ಬ್ಲಾಗ್ ಮಾಡಬೇಕಾ ಅಥವಾ ಸಂಸ್ಕಾರ ಅಥವಾ ರೆಸ್ಪೆಕ್ಟ್ ಅದನ್ನು ಹೇಗೆ ಕಲಿಯೋದು ಅದ್ರ ಬಗ್ಗೆ ಮಾತಾಡಬೇಕಾ ಒಂದು ಗೊತ್ತಾಗ್ತಾಯಿಲ್ಲ. ಸೊ ಮೇನ್ಲಿ ನಾನು ಹೇಳ್ದಂಗೆ ಫಸ್ಟು ಸಂಸ್ಕಾರ ಮತ್ತು ರೆಸ್ಪೆಕ್ಟ್ ಅಂತ ಅಂದರೆ ಅದು ಏನು ಅಂತ ಕಮೆಂಟ್ ಮಾಡಿ ಆಯಿತಾ. ಸಂಸ್ಕಾರ ಅಂತ ಅಂದರೆ ಅಪ್ಪ ಅಮ್ಮನ ಮರ್ಯಾದೆನ ಎಲ್ಲರ ಮುಂದೆ ತೆಗೆಯೋದು, ಅದು ಸಂಸ್ಕಾರ. ರೆಸ್ಪೆಕ್ಟ್ ಅಂತ ಅಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಸಂಸ್ಕಾರ ಅಂತಂದರೆ ಅವ್ರು ಕಲ್ತಿರೋ ಸಂಸ್ಕಾರ ಅದು. ಆ ಸಂಸ್ಕಾರ ನಾನು ಕಲ್ತಿಲ್ಲವಲ್ಲ, ಅದಕ್ಕೆ ಅದು ನನಗೆ ಆ ಸಂಸ್ಕಾರ ಇಲ್ಲ. ಆ್ಯಂಡ್ ರೆಸ್ಪೆಕ್ಟ್ ಅಂತ ಅಂದರೆ ನನ್ನ ಪ್ರಕಾರ ನೀವು ಎದುರುಗಡೆ ಇರೋ ನನಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತೀರೋ ನಾನು ಹಾಗೆ ರೆಸ್ಪೆಕ್ಟ್ ಕೊಡ್ತೀನಿ. ಅದು ಎಲ್ಲಿ ತನಕ ಗೊತ್ತಾ, ಒಂದು ಲೆವೆಲ್ ತನಕ ಇರುತ್ತೆ. ಆ ರೆಸ್ಪೆಕ್ಟ್ ನೀವು ಕೊಟ್ಟಿಲ್ಲ ಅಂತ ಅಂದಮೇಲೆ ನಾನು ಆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ನೀನೇ ಮರ್ಯಾದೆ ಕೊಡ್ತಾಯಿಲ್ಲ ಅಂತ ಅಂದಮೇಲೆ ಅದನ್ನು ನೀನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯ ಅವ್ರು ಕೊಡಬೇಕು ಅಂತ ಹೇಳಿ. ಆ್ಯಂಡ್ ನಮ್ಮಪ್ಪ ಅಮ್ಮ ಬೆಳೆಸಿರೋದು ಹಿಂಗೆ ಅಪ್ಪ, ನಮ್ಮಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ನನ್ನ ಬೆಳೆಸಿರೋದೇ ಹಿಂಗೆ. ಏನು ಗೊತ್ತಾ, ನಿನಗೆ ಯಾರು ಮರ್ಯಾದೆ ಕೊಡ್ತಾರೋ ನೀನು ಅವ್ರಿಗೆ ಮರ್ಯಾದೆ ಕೊಡು. ನಿನಗೆ ಮರ್ಯಾದೆ ಕೊಟ್ಟಿಲ್ವಾ, ಬೇಕಾಗಿಲ್ಲ. ಅವ್ರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಮಾತಾಡಿಸ್ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಹಾಗೆ ಇದು ನಮ್ಮ ಮನೇಲಿ ಹೇಳ್ಕೊಟ್ಟಿರೋ ಸಂಸ್ಕಾರ. ನಿಮ್ಮ ಮನೇಲಿ ಹೇಳ್ಕೊಟ್ಟಿರೋ ಸಂಸ್ಕಾರ, ನಿಮ್ಮ ಮನೆಯಲ್ಲಿ ಅಂತ ಹೇಳಲ್ಲ, ನೀನು ಕಲ್ತಿರೋ ಸಂಸ್ಕಾರ ಏನು, ನೀನು ಕಲ್ತಿರೋ ಸಂಸ್ಕಾರ ಏನು ಅಂತ ಅಂದರೆ ಅಪ್ಪ ಅಮ್ಮನ ಮರ್ಯಾದೆನ ತೆಗೆಯೋದು, ಇಲ್ಲದೇ ಇರೋದನ್ನೆಲ್ಲ ಹೇಳೋದು, ಅದು ನಿನ್ನ ಸಂಸ್ಕಾರ. ಇನ್ನು ಎಷ್ಟೊಂದಿದೆ ಹೇಳಬೇಕು ಅಂತ ಅಂದರೆ, ಬಟ್ ಸ್ಟಿಲ್ ಓಕೆ, ಇಲ್ಲಿಗೆ ನಿಲ್ಲಿಸೋಣ. ನಾನು ಎಲ್ರಿಗೂ ಹೇಳೋದು ಏನು ಅಂತ ಅಂದರೆ, ಅಟ್ಲೀಸ್ಟ್ ನಮಗೆ ಜನ್ಮ ಕೊಟ್ಟಿರ್ತಾರಲ್ಲ ಪೇರೆಂಟ್ಸ್, ಅವ್ರಿಗೆ ಒಂಚೂರಾದರೂ ನಾವು ಥ್ಯಾಂಕ್ಫುಲ್ಲಾಗಿರಬೇಕು. ಯಾಕೆ ಗೊತ್ತಾ, ನಮಗೆ ಜನ್ಮ ಕೊಟ್ಟಿರಲಿಲ್ಲ ಅಂತ ಅಂದಿದ್ದಿದ್ರೆ ನಾವು ಈ ಪೊಸಿಷನ್ಗೆ ಇರ್ತಾನೆ ಇರಲಿಲ್ಲ. ಅದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಮದುವೆ ಆಗಿರ್ತೀವಿ ನೋಡಿ, ಆ ಮದುವೆ ಮಾಡಿಸಿರೋದು ಅಪ್ಪ ಅಮ್ಮನೇ ಅಲ್ವಾ, ಆ ಗಂಡ ನೋಡ್ಕೊಟ್ಟಿರೋದು ಅಪ್ಪ ಅಮ್ಮನೇ ಅಲ್ವಾ. ದುಡ್ಡಿದೆ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ಏನು ಮಾಡಿಲ್ಲ, ಅಪ್ಪ ಅಮ್ಮ ಯಾರಿಗೂ ಗೊತ್ತಿಲ್ಲ, ಅವ್ರು ಏನೋ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲ. ಅಪ್ಪ ಅಮ್ಮನಿಂದನೇ, ಅಪ್ಪ ಅಮ್ಮಂಗೆ ನಾವು ಯಾವಾಗೂ ಥ್ಯಾಂಕ್ಫುಲ್ ಆಗಿರಬೇಕು. ಸೊ ಇದು ನನ್ನ ಸಂಸ್ಕಾರ, ನಾನು ಕಲ್ತ್ಕೊಂಡು ಬಂದಿರೋ ಅಂಥ ಸಂಸ್ಕಾರ. ಸೊ ನನಗೆ ಆ ಸಂಸ್ಕಾರ ಏನು ಅಂತ ಗೊತ್ತಿಲ್ಲ. ಸೊ ಯಾರಿಗಾದರೂ ಆ ಸಂಸ್ಕಾರ ಏನು ಅಂತ ಗೊತ್ತಿದ್ರೆ, ಆಮೇಲೆ ಆ ಸಂಸ್ಕಾರವಂತೆ ಅಥವಾ ಸಂಸ್ಕಾರವಂತರು ಯಾರಿದ್ದೀರಾ, ಸೊ ಟ್ಯೂಷನಿಗೆ ಬರ್ತೀನಿ, ಸಂಸ್ಕಾರ ಹೇಳ್ಕೊಡ್ರಿ, ಓಕೆನಾ. ಹಿಂಗೆ ನಿಮಗೆ ಈ ಸಂಸ್ಕಾರ ಎಲ್ಲ ಹೆಂಗೆ ಬಂತು ಏನು ಅನ್ನೋದನ್ನೆಲ್ಲ ಎಲ್ಲಿಂದ ಕಲ್ತ್ರಿ ಅನ್ನೋದನ್ನು ಹೇಳಿ, ನಾನು ಸ್ವಲ್ಪ ತಿಳ್ಕೊತೀನಿ. ಯಾಕೆ ಅಂತಲೇ ಬೇಕಾಗುತ್ತೆ. ಆ್ಯಂಡ್ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಇಂಟ್ರಡಕ್ಷನ್ ಬ್ಲಾಗ್ ಮಾಡೋಣ. ಸೊ ಇರ್ತಾರೆ ಕೆಲವರು ಈ ಥರದಲ್ಲಿ ಚೆನ್ನಾಗಳು ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಓಕೆ. ಇಂಟ್ರಡಕ್ಷನ್ ಬ್ಲಾಗ್ ಮೇನ್ಲಿ ಫಸ್ಟ್ಲಿ ನನ್ನ ನೇಮ್ ಬಂದು ಚಂದನ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಸೊ ನಾನೀಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ನೇಟಿವ್ ಬಂದು ಬೆಳ್ಳೂರು ಕ್ರಾಸ್ ಹತ್ರ ಗೌಡ್ರಳ್ಳಿ ಅಂತ ಇದೆ. ಬೆಳ್ಳೂರು ಕ್ರಾಸ್ ಬಂದು ಅಪ್ಪ ಊರು, ಗೌಡ್ರಳ್ಳಿ ಬಂದು ಅಮ್ಮ ಊರು. ಈವನ್ ನನ್ನ ಹಸ್ಬೆಂಡ್ ಊರು ಕೂಡ ಗೌಡ್ರಳ್ಳಿನೇ. ಸೊ ನನ್ನ ಕಾರ್ತಿ ನನಗೇನು ಆಗಬೇಕು ಅಂತಲೇ ಹೇಳಿಲ್ಲ. ವ್ಲಾಗ್ಗಳಲ್ಲಿ ಕೆಲವರು ಇರ್ತಾರಪ್ಪ, ಈಗ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಬಂದು ಕಮೆಂಟ್ ಮಾಡೋರು, ಮಾಡಿಸೋರು ಇರ್ತಾರೆ. ಸೊ ಪರವಾಗಿಲ್ಲ. ಸೊ ನಾನು ಕಾರ್ತಿ ಬಂದು ಮದುವೆ ಆಗಿ 1.5 ವರ್ಷ ಆಗಿದೆ. ಸೊ ನಾನು ಕಾರ್ತಿ
ಹಸ್ಬೆಂಡ್ ಆ್ಯಂಡ್ ವೈಫ್. ಎಸ್, ಕಾರ್ತಿ ಊರು ಮತ್ತು ನಮ್ಮಮ್ಮ ಊರು ಸೇಮ್. ಆ್ಯಂಡ್ ಏನಂತಂದರೆ ಕಾರ್ತಿ ಮತ್ತು ನಮ್ಮಮ್ಮ ಇಬ್ಬರು ಬಂದು ರಿಲೇಷನ್ಸ್. ಕಾರ್ತಿ ಅವರಪ್ಪ ಬಂದು ನಮ್ಮಮ್ಮಗೆ ಚಿಕ್ಕಪ್ಪ ಆಗ್ತಾರೆ, ಕಾರ್ತಿ ನಮ್ಮಮ್ಮಗೆ ತಮ್ಮ ಆಗ್ತಾನೆ, ನನಗೆ ಮಾವ ಆಗ್ತಾನೆ. ಎಸ್, ಕಾರ್ತಿ ಹುಟ್ಟಿ ಬೆಳೆದಿದೆಯಲ್ಲ ಊರಲ್ಲೇ. ಸೊ ಅವ್ನ ಕೆಲಸಕ್ಕೆ ಅಂತ ಮಾತ್ರ ಬೆಂಗಳೂರಿಗೆ ಬಂದಿರೋದು. ಆ್ಯಂಡ್ ನಮಗೆ ಬ್ಯಾಂಗ್ಳೂರಲ್ಲಿ ಕೂಡ ಸೆಟಲ್ ಆಗಬೇಕು ಅಂತ ಇಲ್ಲ. ಸೊ ಎಸ್, ನಾವಿನ್ನು ಸ್ವಲ್ಪ ವರ್ಷಗಳಲ್ಲಿ ಊರಿಗೆ ಹೋಗ್ತೀವಿ, ಊರಲ್ಲೇ ಸೆಟಲ್ ಆಗ್ತೀವಿ. ವಿ ಹ್ಯಾವ್ ಸಮ್ ಅದರ್ ಐಡಿಯಾಸ್ ಆರ್ ಸಮ್ ಅದರ್ ಪ್ಲ್ಯಾನ್ಸ್ ಟು ಸೆಟಲ್ ದೇರ್. ಎಸ್, ಇಲ್ಲಿ ಮೇಲೆ ಕಾಣಿಸ್ತಾ ಇರೋ ಫೋಟೋ ಬಂದು ನನ್ನ ಕಂಪ್ಲೀಟ್ ಫ್ಯಾಮಿಲಿ, ನಮ್ಮಪ್ಪ, ಅಮ್ಮ, ಅಜ್ಜಿ ಆ್ಯಂಡ್ ನನ್ನ ಅಕ್ಕ, ನನ್ನ ತಮ್ಮ, ನನ್ನ ತಂಗಿದು. ಆ್ಯಂಡ್ ಇವರಿಷ್ಟು ನನ್ನ ಪುಟ್ಟ ಪ್ರಪಂಚ. ಆ್ಯಂಡ್ ನನ್ನ 2 ಮುದ್ದು ಕಂದಮ್ಮಗಳು ಆರ ರೂಬಿ. ಆ್ಯಂಡ್ ಕಮ್ ಟು ಕಾರ್ತಿಕ್ ಫ್ಯಾಮಿಲಿ. ಇಲ್ಲಿ ಕಾಣಿಸ್ತಾ ಇರೋ ಫೋಟೋ ಬಂದು ಕಾರ್ತಿಕ್ ಅವರ ಅಪ್ಪ ಅಮ್ಮ. ಆ್ಯಂಡ್ ಕಾರ್ತಿಕ್ ಅವರ ಅಪ್ಪ ಅಮ್ಮಂಗೆ ಅವನೊಬ್ಬನೇ ಮಗ. ಆ್ಯಸ್ ಐ ಸೆಡ್ ಇನ್ ಪ್ರೀವಿಯಸ್ ವ್ಲಾಗ್, ಕಾರ್ತಿಕ್ ಅವ್ರ ಅಪ್ಪ ಅಮ್ಮ ಊರಲ್ಲೇ ಇರ್ತಾರೆ, ನಾವು ಬಂದು ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಬ್ಯಾಂಗ್ಳೂರಲ್ಲಿ ಕಾರ್ತಿಕ್ ಓನ್ ಬಿಸ್ನೆಸ್ ಇದೆ, ಸೊ ಅದನ್ನು ನೋಡ್ಕೊತಾನೆ ಅವನು. ನಾನು ಇನ್ನು ಕಾಲೇಜ್ ಹೋಗ್ತಾಯಿದ್ದೀನಿ, ಇನ್ನು ಯಾವುದೇ ಥರದ ಕೆಲಸ ಅಂತೆಲ್ಲ ಏನೂ ಮಾಡ್ತಾಯಿಲ್ಲ. ಹೀಗೆ ಫ್ರೆಂಡ್ ಸರ್ಕಲ್ ಅಂತ ಅಂದರೆ ಜಾಸ್ತಿ ಅಂತ ಏನಿಲ್ಲ, ಇರೋದು ಒಂದು ಸ್ವಲ್ಪ ಜನ ಅಷ್ಟೇ. ಪಿ ಯು ಇಂದನೂ ಅಷ್ಟೇ ಸ್ವಲ್ಪ ಜನನೇ. ಇನ್ನು ಸ್ಕೂಲ್ ಟೈಮಲ್ಲಿ ತುಂಬ ಜನ ಇದ್ದರು. ಆ್ಯಂಡ್ ಪಿ ಯು ಅಲ್ಲಿ 2-3 ಜನ ಅಷ್ಟೇ. ಬಟ್ ಡಿಗ್ರಿಯಲ್ಲಿ ನನಗೆ ಅಷ್ಟು ಒಳ್ಳೆಯ ಫ್ರೆಂಡ್ಸ್ ಸಿಗ್ತಾರೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಅಷ್ಟು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಗಾಯ್ಸ್, ಹೀಗೆ ಇರಿ. ಆ್ಯಂಡ್ ನಾನು ಬಂದು ಇಂಟ್ರೋವರ್ಟ್, ಯಾರ ಜೊತೆನೂ ಅಷ್ಟು ಮಾತಾಡೋಲ್ಲ. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ನಿಲ್ಲಿಸೋದಿಲ್ಲ, ವಟ 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 ಅಂತ ಇರ್ತೀನಿ. ಕಾರ್ತಿಕ್ ನೇಚರ್ ಬಂದು ಅವನು ಎಕ್ಸ್ಟ್ರೋವರ್ಟ್. ಅವನು ಎಲ್ಲರ ಜೊತೆನೂ ಹೊಂದಾಣಿಕೆಯಿಂದ ಇರ್ತಾನೆ, ಎಲ್ಲರೂ ನಮ್ಮವರು ಅಂತ ಭಾವಿಸ್ತಾನೆ. ಬೇಗ ನಂಬಿ ಮೋಸ ಹೋಗ್ತಾನೆ ಅಂತ ಅಂದರೆ ಬೇರೆ ಥರ ಅದಲ್ಲ, ಈ ಭಾವನೆಗಳನ್ನ ಜೊತೆಗೆ ಇಟ್ಕೊಂಡು ಆಟ ಆಡಿಸ್ತಾರಲ್ಲ ಅಂಥದ್ರಲ್ಲಿ ಮೋಸ ಹೋಗ್ತಾನೆ. ಐ ಥಿಂಕ್ ಇಂಟ್ರಡಕ್ಷನ್ ಅಂತ ಅಂದರೆ ಇಷ್ಟೇ ಅನಿಸುತ್ತೆ. ಮೇ ಬಿ ಅಂದರೆ ಎಸ್, ಇಂಟ್ರಡಕ್ಷನ್ ಅಂತ ಅಂದರೆ ನಾನು ನಮ್ಮ ಮನೆಗೆ ಹೋಗಿ ನಮ್ಮ ಮನೆಯವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಬೇಕಿತ್ತು. ಅಂದರೆ ನಮ್ಮ ಮನೆಯವ್ರು ಏನು ಜಾಸ್ತಿ ದೂರ ಇಲ್ಲ ಪಕ್ಕದ ರೋಡಲ್ಲೇ ಇರೋದು. ಬಟ್ ನನಗೇನಂತಂದರೆ ಕಾರ್ತಿ ಅವ್ರ ಅಪ್ಪ ಅಮ್ಮ ನಾನು ಯಾವಾಗ ವ್ಲಾಗಲ್ಲಿ ಇಂಟ್ರಡ್ಯೂಸ್ ಮಾಡ್ತೀನಿ ಆವತ್ತಿನ ದಿನವೇ ನಾನು ನಮ್ಮ ಮನೆಯವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ನನಗೆ ಅವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ಇಬ್ಬರು ಕೂಡ ಒಂದೇ. ಎಸ್, ಇಂಟ್ರಡಕ್ಷನ್ ವ್ಲಾಗ್ ಅಂತ ಅಂದರೆ ಇಷ್ಟೇ, ಇನ್ನೇನು ಬರುತ್ತೆ, ನಾವೇನು ಕೆಲಸ ಮಾಡ್ತೀವಿ. ಆ್ಯಂಡ್ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಹಾಕಿದ್ದೆ, ಐ ಮೀನ್ Q&A ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿ ಕೇಳಿದ್ರಿ ಯಾವ ಊರು, ಏನು ಕೆಲಸ ಮಾಡ್ತಾಯಿರೋದು ಅಂತೆಲ್ಲ. ಸೊ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ನಮ್ಮಿಬ್ರದ್ದು ಲವ್ ಬಂದು 5 to 6 ಇಯರ್ಸಿಂದ ನಾವು ಲವ್ ಮಾಡ್ತಾಯಿದ್ದೀವಿ. ಈಗ 1.5 ಇಯರಿಂದ ಮದುವೆ ಆಯಿತು. ಇನ್ನು ಆಗಸ್ಟ್ 30th ಬಂತಂದರೆ 2 ಇಯರ್ಸ್ ಆಗೋಗುತ್ತೆ. ಆ್ಯಂಡ್ ಏನಂತಂದರೆ ನಮ್ಮಿಬ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಇಬ್ಬರು ಫ್ಯಾಮಿಲೀಸ್ ಕೂಡ ಒಪ್ಪಿನೇ ಮದುವೆ ಆಗಿದ್ದು. ಸೊ ಇಬ್ಬರು ಫ್ಯಾಮಿಲೀಸ್ ಕೂಡ ತುಂಬ ಚೆನ್ನಾಗೇ ಇದ್ದೀವಿ. ಆ್ಯಂಡ್ ಇತ್ತೀಚೆಗೆ ಏನಾಗೋಗಿದೆ ಅಂತಂದರೆ ಆ ವ್ಯಕ್ತಿಗಳಿಗೆ ನಮ್ಮ ಕಂಡ್ರೆ ಆಗೋದೇ ಇಲ್ಲ. ಆದ್ರೂ ನಮ್ಮ ಐಡಿಯಾಸೇ ಬೇಕು, ನಮ್ಮ ಏನು ಮಾಡ್ತೀವಿ ಅದನ್ನೇ ಕಾಪಿ ಮಾಡ್ತಾರೆ. ಈವನ್ ನನ್ನ ತಂಬನೇಲಿ ಕೂಡ ಕಾಪಿ ಮಾಡ್ತಾರೆ ಗುರು. ಏನು ಹೇಳೋಣ ಇದಕ್ಕೆ, ನಮ್ಮ ಕಂಡ್ರೆ ಆಗಲ್ಲ. ಆದರೆ ನಾವೇನು ಮಾಡ್ತೀವಿ ಅದನ್ನ ಮಾಡಬೇಕು. ಹೇಳಿ ಏನು ಹೇಳಿ. ಬೈ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಥಂಬ್ನೇಲಾದರೂ ಬೇರೆ ಹಾಕ್ಕೊಳ್ಳಿ. ನನಗೆ ನಗು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ, ಓಕೆನಾ. ನಮ್ಮ ಕಂಡ್ರೆ ಆಗಲ್ಲ ಅಂತಂದರೆ ನಮ್ಮ ಐಡಿಯಾಸ್ ತಗೋತಾರೆ, ನಮ್ಮ ಥಂಬ್ನೇಲ್ ಐಡಿಯಾಸ್ ತಗೋತಾರೆ. ಐ ನೋ ಕ್ಯಾನ್ವಾಲಿ ಅದು ಕಾಮನ್ ಡಿಸೈನ್, ಬಟ್ ಅದು ಹಿಂಗೆ ಆಗಲ್ಲ ಅಂತ ಅಂದಮೇಲೆ ನಾವು ಹಾಕಿರೋದನ್ನೇ ಹಾಕ್ಕೊಂಡು ಯಾಕೆ ಮಾಡಬೇಕು ಇದೆಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಆ್ಯಂಡ್ ನಾನು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕಾರ್ತಿ ನನ್ನ ಹಂಗೆ ನೋಡ್ಕೊತಾನೆ ಹಿಂಗೆ ನೋಡ್ಕೊತಾನೆ ಅಂತ ಎಲ್ಲ ನನ್ನ ಬ್ಲಾಗಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಎಸ್, ಅವ್ನು ಆಫ್ಕೋರ್ಸ್ ನನ್ನ ತುಂಬ ಚೆನ್ನಾಗೇ ನೋಡ್ಕೊತಾ ಇದ್ದಾನೆ. ಆ್ಯಂಡ್ ನನಗೆ ಅದನ್ನ ಒತ್ತಿ ಹೇಳೋಕ್ಕೂ ಇಷ್ಟ ಇಲ್ಲ. ಎಸ್, ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಎಸ್, ನಾನು ಮುಂಚೆ ಹೇಗಿದ್ದೆ, ನನ್ನ ಅಮ್ಮ ಮನೆಯಲ್ಲಿ ಹೇಗಿದ್ದೆ, ಈಗಲೂ ಕೂಡ ಹಾಗೆ, ಅದಕ್ಕಿಂತ ತುಂಬ ಚೆನ್ನಾಗಿ ನನ್ನ ನೋಡ್ಕೊತಾ ಇದ್ದಾನೆ, ಯಾವುದಕ್ಕೂ ಏನೂ ಕೊರತೆ ಇಲ್ದಂಗೆ. ಫೈನಲಾಗಿ ಕೆಲವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದಿಷ್ಟೇ, ಏನಂತಾನೆ ನಿಮ್ಮನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಾಗಿದೆ, ಓಕೆನಾ. ನಾವು ಚಪ್ಪಲಿನೂ ಮನೆ ಒಳಗಡೆನೇ ಬಿಟ್ಕೊತೀವಿ, ನಿಮ್ಮನ್ನೇ ಯಾವುದು ಹೋಲಿಸ್ಬೇಕು ಒಂಚೂರು ಗೊತ್ತಾಗ್ತಾಯಿಲ್ಲ. ಸೊ ನಿಮ್ಮ ಲಿಮಿಟ್ಸಲ್ಲಿ ನೀವಿದ್ದರೆ ಒಳ್ಳೆಯದು.
ನಮ್ಮ ಸುದ್ದಿಗಳಿಗೆ ಏನೂ ಬರದೆ. ಆ್ಯಂಡ್ ಇದನ್ನು ಯೂಸ್ ಮಾಡಿಕೊಂಡು ಮಧ್ಯದಲ್ಲಿ ಬೇಳೆ ಬೇಯಿಸ್ಕೊತಿದ್ದೀರಲ್ಲ, ಅವ್ರಿಗೆಲ್ಲ ಇಷ್ಟೇ ಹೇಳೋದು, ನಮ್ಮದೊಂದು ಏನು ಮಾಡ್ಕೊಳಕ್ಕೂ ಆಗಲ್ಲ ನಿಮ್ಮ ಕೈಯಲ್ಲಿ. ಇಂಟ್ರಡಕ್ಷನ್ ವ್ಲಾಗ್ ಅಂತ ಅಂದರೆ ಇಷ್ಟೇ ಅಂದ್ಕೊಳ್ತೀನಿ, ಜಾಸ್ತಿ ಏನೂ ಬರಲ್ಲ ಇದರಲ್ಲಿ. ಸೊ ಇಟ್ ವಿಲ್ ಬಿ ಅ ಶಾರ್ಟ್ ವ್ಲಾಗ್. ಆ್ಯಂಡ್ ಫೈನಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಲೇ ಕಾರ್ತಿ ಅವ್ರ ಫ್ಯಾಮಿಲಿ ಬಗ್ಗೆ. ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಮದುವೆ ಆದಮೇಲೆ ತುಂಬ ಸಪೋರ್ಟಿವ್ ಆಗಿರೋ ಹಸ್ಬೆಂಡ್ ಆ್ಯಂಡ್ ಫಾದರ್ ಇನ್ ಲಾ ಆ್ಯಂಡ್ ಮದರ್ ಇನ್ ಲಾ. ನಾನು ಏನೇ ಮಾಡ್ತೀನಿ ಅಂತ ಅಂದ್ರೂ ಕೂಡ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ಹೀಗೆ ಇರಲಿ, ಟಚ್ಗಳು ಯಾರ ದೃಷ್ಟಿನೂ ಬೀಳದೆ ಇರಲಿ, ಹುರ್ಕೊಳ್ಳೋರು ಹುರ್ಕೊಂಡು ಸಾಯಲಿ, ನಾನು ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ನೀವು ಹುರ್ಕೊಳ್ತಾ ಇದ್ದೀರಾ ಅಂತಂದರೆ ನಾನು ಇನ್ನೂ ಉರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದು ಗೊತ್ತಿದೆ, ಈವನ್ ಕಾರ್ತಿ ನೇಚರ್ ಬಗ್ಗೆ ನಿಮ್ಗೆ ಗೊತ್ತಿದೆ ಹಿಂಗೆ ಏನು ಅಂತ ಎಲ್ಲ. ಬಟ್ ಸ್ಟಿಲ್ ಹೆಂಗೆ ಅಂತಂದರೆ ಎಲ್ಲ ಕೆಣಕಿ ಎಬ್ಬಿಸ್ತಾ ಇದ್ದೀರಾ. ಸೊ ಮುಂದೆ ಫ್ಯೂಚರಲ್ಲಿ ಕಾಯ್ತದೆ. ಏನೇ ಮಾತಾಡಂಗಿದ್ರು ಎದುರುಗಡೆ ನಿಂತು ಮಾತಾಡಬೇಕು. ಅಷ್ಟು ಧೈರ್ಯ ಇಲ್ಲ ಅಂತ ಅಂದಮೇಲೆ ಬಾಯಿನ ಮುಚ್ಕೊಂಡಿರಬೇಕು, ಹಿಂದೆ ಮಾತಾಡೋದಲ್ಲ. ಆ್ಯಂಡ್ ನಮ್ಮ ಕಡೆ ಹಿಂದೆ ಮಾತಾಡೋದನ್ನ ಸಂಸ್ಕಾರ ಅಂತ ಹೇಳಲ್ಲ, ಅದು ಮರ್ಯಾದಸ್ಥರು ಅಂತಲೂ ಹೇಳಲ್ಲ ಆ ಥರದವ್ರನ್ನ. ಸಾರಿ, ಕೆಲವೊಂದೊಂದು ವರ್ಡ್ಸ್ ಎಲ್ಲೆಲ್ಲೋ ಹೋಗಿದೆ, ಕೆಲವೊಂದೊಂದು ಮಾತುಗಳೆಲ್ಲೆಲ್ಲೋ ಹೋಗಿದೆ, ಔಟ್ ಆಫ್ ದ ವ್ಲಾಗ್ ಎಲ್ಲ ಹೋಗಿಬಿಟ್ಟಿದೆ. ಸೊ ಆ ವ್ಯಕ್ತಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ಹರ್ಟ್ ಆಗಿದೆ ಅಂತ ಅಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ನು ಮುಂದೆ ಈ ಥರ ಎಲ್ಲ ವ್ಲಾಗ್ಸಲ್ಲಿ ಬರೋಲ್ಲ. ಇವತ್ತೇನೋ ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ತು ಅಂತ ಮಾಡಿದ್ದೀನಿ. ಆ್ಯಂಡ್ ನಾನು ಫಸ್ಟು ವ್ಲಾಗಲ್ಲಿ ಕೊಟ್ಟಿರೋದಕ್ಕೆ 3 ವಾರ ಆದಮೇಲೆ ರಿಪ್ಲೈ ಕೊಟ್ಟಿದ್ದೀರಾ ಅಂತ ಅಂದಮೇಲೆ ನೀವು ಇದಕ್ಕೆ ಇನ್ಯಾವಾಗ ರಿಪ್ಲೈ ಕೊಡ್ತೀರಾ? ಇನ್ನೆಷ್ಟು ದಿನ ತಡ್ಕೊಳ್ಬಾರ್ದು ರಿಪ್ಲೈ ಕೊಡೋದಕ್ಕೆ? ಸೊ ಎಸ್, ನೀವು ಮಾಡೋರು ಮಾಡ್ತಾನೆ ಇರಿ. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ಲ. ನನಗೆ ನೀವು ಬೊಗಳ್ತಾನೆ ಇದ್ದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಎಸ್, ನೀವು ಇನ್ನೂ ಮಾಡಿದಷ್ಟು ನಾವು ಇಬ್ಬರು ಚೆನ್ನಾಗಿರ್ತೀವಿ. ಆ್ಯಂಡ್ ಇಬ್ಬರು ಅನ್ನೋಕ್ಕಿಂತ ನಮ್ಮ ಫ್ಯಾಮಿಲಿ ಏನಿದೆ ನಾವು ಚೆನ್ನಾಗಿರ್ತೀವಿ. ನೀವು ಹಾಳು ಮಾಡೋಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಇಲ್ಲಿ ಯಾವುದೂ ಹಾಳಾಗಲ್ಲ. ಆ್ಯಂಡ್ ನಿಮ್ಮ ಬುದ್ಧಿಗಳೆಲ್ಲ ಗೊತ್ತಾಗೋಗಿದೆ ಎಲ್ಲರಿಗೂ ಕೂಡ. ಆ್ಯಂಡ್ ದಿಸ್ ಈಸ್ ದ ಫೈನಲ್ ವಾರ್ನಿಂಗ್ ಟು ಯು. ನನ್ನ ಅಪ್ಪ ಅಮ್ಮ, ನನ್ನ ಅಜ್ಜಿ ತಾತ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತ ನಿನಗೆ ಗೊತ್ತು. ಆದರೂ ಪುನಃ ಅವ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಯಾವಾಗ ನನ್ನ ಕೋಪ ನೆತ್ತಿಗೇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಕೋಪ ನೆತ್ತಿಗೇರಿದ್ರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಏನಾದರೂ ಒಂದು ಆಗುತ್ತೆ. ಸೊ ಬಿ ಅವೇರ್ ಆಫ್ ದ್ಯಾಟ್. ಸೊ ಎಸ್, ಇದಾಗಿತ್ತು ಇವತ್ತಿನ ಇಂಟ್ರಡಕ್ಷನ್ ವ್ಲಾಗ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸಾಕಷ್ಟು ವಿಡಿಯೋಸ್ ಬರೋದಿದೆ. ಆ್ಯಂಡ್ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.